ಕೋಳಿವಾಡ ದ್ಯಾಮವ್ವ. ನನ್ನ ಹೆಸರು ಏನು 16 ಎಕರೆ ಭೂಮಿ ಐತಿ. ಆ ಭೂಮಿಯಾಗಿನ ಒಂದು ಕಾಳು ತಿನ್ನಂಗಿಲ್ಲ. ಆ ಹೊಲ ಯಾರು ಮಾಡ್ತಾರ ಅವರೇ ವರ್ಷ ನಿನ್ನ ಜಾತ್ರೆ ಅಂತ ಸಮಯದೊಳಗ 16 ಎಕರೆಯಿಂದ ಬಂದಿರತಕ್ಕಂಥ ಪೀಕ್ ಎಲ್ಲ ತಗೊಂಡು ನಿನ್ನ ಮಠಕ್ಕೆ ಕೊಡ್ತಾರಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಶಿರಹಟ್ಟಿ ಫಕೀರ್ ಮಹಾಸ್ವಾಮಿಗಳು ಅಂದ್ರಂತ, ಯವ್ವಾ ಊರಾಗಿನ ಜನಗಳನ್ನ ಒಂದ ಮಾತಿಗೆ ಬದಲು ಮಾಡಿಯಾ. ಕಾರಣ ಗುರುವಿಗಾಗಿ ನೀ ಏನು ಕೊಡಕತ್ತೆ ಅಂದ್ರ 16 ಎಕರೆ ಭೂಮಿ ಕೊಡಕತ್ತೆ ಅಂದ್ರ 16 ಎಕರೆ ಭೂಮಿಯ ಪೀಕ್ ಕೊಡಕತ್ತೆ ಅಂತಂದ್ರ ನಂದೊಂದು ಗುರುವಿನ ಆಶೀರ್ವಾದ ನಿನಗೇನು ಅಂತಂದ್ರ ಪ್ರತಿ ವರ್ಷನೂ ಕೂಡ ನನ್ನ ಜಾತ್ರೆ ಆಗಬೇಕಾದ್ರ ಕೋಳಿವಾಡ ದ್ಯಾಮವ್ವ ಹೇಳ್ತಾರ ಏನಂತ, ನೀನು 16 ಎಕರೆ ಭೂಮಿಯ ಪೀಕ್ ಅನ್ನು ನನ್ನ ಮಠಕ್ಕೆ ಕೊಡ್ತೀಯ ಅಂದ್ರೆ ಎದಕ್ಕ ಸುಮ್ನೆ ಕೊಡೋದಲ್ಲ, ದಾಸೋ ನಡೀತಿದ್ದೆ ಅಂತ ತಿಳ್ಕೊಂಡು ಏನ ದವಸ ಧಾನ್ಯ ಕಾಳು ಕಡೆ ಕೊಡಕತ್ತಿಯಲ್ಲ, ಹಂಗ ನನ್ನ ಜಾತ್ರೆ ಆಗ್ಬೇಕಾದ್ರ ನನ್ನ ಜಾತ್ರೆ ಆಗೋದಕ್ಕಿಂತ ಪೂರ್ವದೊಳಗ ನನ್ನ ಮಠದಿಂದ ನಿನಗ ಶೀರಿ ಬಳಿ ಕುಂಕುಮ ಅರಿಶಿನ ಉಡಿ ತುಂಬುವ ಸಾಮಗ್ರಿಗಳನ್ನ ಆನೆ ಅಂಬಾರಿ ಮ್ಯಾಲ ಬಂದ ಭಜನೆ ಬಾಜಿ ಅಂತ ಡೊಳ್ಳಿನ ಮುಖಾಂತರ ಬಂದ ನಿನಗ ಉಡಿ ತುಂಬಿದ ಮ್ಯಾಗ ನನ್ನ ತೇರಿ ತಿಳ್ಕೊಂಡು ಫಕೀರೇಶ್ವರ ಆಶೀರ್ವಾದ ಮಾಡ್ತಾರ ಕೋಳಿವಾಡ ದ್ಯಾಮವ್ವ. ಇವತ್ತಿಗೂ ಕೂಡ ಈ ಸದ್ಯಗೂ ಕೂಡ ನಡೆದದ. ಶಿರಹಟ್ಟಿ ಫಕೀರೇಶ್ವರ ಜಾತ್ರೆ ನಡೆದಿತ್ತಂತಂದ್ರ ತೇರ ಎಳಲಿಕ್ಕಿನ ಪೂರ್ವದೊಳಗ ಒಂದ್ ತಾಸು ಬೇಡ 2 ತಾಸು ಮುಂಚೆಕ ಹೋಗಿ ಕೋಳಿವಾಡ ದ್ಯಾಮವ್ವಗ ಉಡಿ ತುಂಬಿ ಶೀರಿ ಕೊಟ್ಟ ಅರಿಶಿನ ಕುಂಕುಮ ಬಳಿ ಕೊಟ್ಟ ಈ ಕಡೆ ಬಂದ ಮ್ಯಾಗ ಫಕೀರೇಶ್ವರ ತೇರು ಎಳಿತೈತೆ. ಕಾರಣ ಏನು ಅಂತಂದ್ರ ಅಂದಿನಿಂದ ಇಂದಿಗೆ ಬಂದ್ರ 13-14ನೇ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥವ್ರು ಮೊನ್ನೆ ಅಪ್ಪ ಅರಹಳ್ಳಿಯ ಶರಣಬಸವರ ತಾತ್ನವರ ಪುರಾಣವನ್ನು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿ ಹಿಡ್ಕೊಂಡು 14ನೇ ಎದಕ್ಕ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಖುದಾ ಏಕೈ ನಾಮ ಬಹುತ ಎನ್ನುವಂಗ ಭಾವೈಕ್ಯತೆ ಪರಂಪರೆಯನ್ನು ಬೀರುವಂತ ಮಠ ಅದು ಶಿರಹಟ್ಟಿ ಫಕೀರೇಶ್ವರನ ಮಠ. ಇವತ್ತು ಯಾಕೆ ಆ ಚರಿತ್ರೆ ಇಟ್ಕೊಂಡೆ ಅಂತಂದ್ರ ನಮ್ಮ ಅಳಹಳ್ಳಿ ಮಠನು ಕೂಡ ಎಲ್ಲರನ್ನೂ ಕೂಡ ಸಮನಾಯ ಕಾಣ್ತಕ್ಕಂಥ ಮಠ. ಅದು ನಮ್ಮ ಬ್ರಹ್ಮ ಮಠ ಎಂತಕ್ಕಂಥ ಭಾವನೆಯಿಂದ ಬಾಳ ಯಾವಪ್ಪ ಈ ಬಾಳ ಆಗಿರ್ತಕ್ಕಂಥ ತಿಳ್ಕೊಂಡು ಬೆಳಿಗ್ಗೆ ನಾ ಹೋಗಿ ಕೇಳಿದೆ, ಅಣ್ಣಾರ ಮತ್ತೆ ಹಿಂಗ್ರಿ ಇವತ್ತು ಯಾರ ಚರಿತ್ರೆ ಹೇಳಿದ್ರಿ ಅಂತ ಹೇಳಿ. ಅವರು ತಮ್ಮ ಈ 3 ದಿವಸ ಕೂಡ ಗಂಡ್ಮಕ್ಳು ಹೇಳಿಪ್ಪ ಯಾರ್ದಾದ್ರು ಹೆಣ್ಮಕ್ಳದ ಒಂದು ಗುಡ್ಡಾಪುರ ದಾನಮ್ ಇರ್ಲಿ ಅಥವಾ ಹೆಮ್ಟಿ ಮಲ್ಲಮ್ಮ ಇರ್ಲಿ ಅಥವಾ ಇಟಿ ಭೀಮಮ್ ಇರ್ಲಿ ಅಥವಾ ಸಜ್ಜುಡು ಶರಣಮ್ಮ ಇರ್ಲಿ ಯಾರಾದ್ರೂ ಹೇಳು ಅಂತ ಮೊದಲಿಗೆ ಅಂದ್ಕೊಳ್ಳೆ ಆತ್ರ ಏನಾರ ಅಂತ ನಾ ಅಂದೆ. ಅಂದ್ಕೊಳ್ಳೆ ಇಲ್ಲ ತಮ್ಮ ಹಂಗ ಮಾಡ್ಬೇಡ, ಇವತ್ತ ಶಿರಹಟ್ಟಿ ಫಕೀರೇಶ್ವರ ಚರಿತ್ರೆ ಹೇಳು ಅಂತ ತಿಳ್ಕೊಂಡು ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಹೇಳಕತ್ತೀನಿ. ಯಾಕ ಎಲ್ಲರೂ ಕೂಡ ನನ್ನವರೇ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಆಗಲಿ ಅಂತಕ್ಕಂಥ ಭಾವನೆಯಿಂದ ಭಾವೈಕ್ಯತೆ ತೋರುವಂತ ಶಿರಹಟ್ಟಿ ಫಕೀರೇಶ್ವರ ಚರಿತ್ರೆ. ನಾಳಿನ ದಿವಸ ಹಬ್ಬಬ್ಬ ಅಂದ್ರ ತಾಯಿ ಗುಡ್ಡಾಪುರ ದಾನಮ್ಮ ತಾಯಿ ಹಾಗೂ ಸಜ್ಜಲೋಡಿ ಶರಣಮ್ಮ ತಾಯಿ ಪುರಾಣವನ್ನ ನಾಳಿನ ದಿವಸ ಕೇಳೋಣ ಅಂತ ತಿಳ್ಕೊಂಡು ಹಾರೈಸಿ ಗವಾಯಿಗಳೊಂದು ಗೀತೆ ಹಾಡ್ತಾರೆ. ಮುಂದೆ ಸಾಗೋಣ. ಹಲೋ 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 ಮನೆಯ ಕಟ್ಟಿಸಿದೆ ಮಾಳಗಿ ನಿನಗ ಹೋಗುದು ಬಂತಲ್ಲೋ ನಾಡಿಗೆ, ಬಂಗಡಿಗೂ ಮಾಡ್ಯಾರ ಜೋಡಿಗೆ ನಿನ್ನ ಇಟ್ಟು ಬಂದು ಉಂಟದಲ್ಲೋ ಹೋಳಿಗೆ. ಯಾಕ್ ಮಾಡತೀನಿ ಒಣ ತಿಂತಿ, ಯಾಕ್ ಮಾಡತೀನಿ ಒಣ ತಿಂತಿ, ನಿನಗ ಬಡುಕೊಂಡಾದ ಮಾಯದ ಭ್ರಾಂತಿ, ಬಡುಕೊಂಡಾದ ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕೂತಿ ನಾಳೆ ಯಮ ಕೇಳಿದರ ಏನಂತೀ, ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತೀ. ಯಾಕ್ ಮಾಡತೀನಿ
ಮಾಡತ್ತಿದಿ ಒಣಚಿಂತಿ ನಿನಗೆ ಬಡ್ಕೊಂಡದ ಮಾಯದ ಭ್ರಾಂತಿ ಅಂತ ತಿಳ್ಕೊಂಡು ಕಡ್ಕೊಂಡ್ ಮಡಿವಾಳಪ್ಪ ಯಾಕೆ ಈ ಗೀತೆಯನ್ನು ಬರದ ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು ನೀವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಚಾಪಡ್ತಾ ಹಾಸಿಗೆದಷ್ಟು ಕಾಲ್ ಚಾಚಬೇಕಂತ ಸಮಯದಷ್ಟು ನಾಲ್ಗೆ ಚಾಚಬೇಕಂತ ನನ್ನ ಮುಂದಿನ ಸಮಯ ನಾಳೆ ಸಾಯಂಕಾಲ ಸ್ವಲ್ಪ ಒಂಚೂರ ಇರುವುದಿಗಾಗಲೇ ಈ ಸಲ ಆದ್ರೆ 21 ದಿವಸ ಇಲ್ಲ 13 ದಿವಸ 13 ದಿವಸದೊಳಗೆ 4 ದಿವಸ ಕತಿಷ್ಠೆ ಹಬ್ಬಬ್ಬ ಅಂದ್ರೆ ಇನ್ನೊಂದು 8-9 ದಿವಸ ಇರೋದ್ರಿಂದ ತಾವು ಆದಷ್ಟು ಬೇಗನೆ ಎಷ್ಟು ಬೇಗನೆ ಬರ್ತೀರಿ ಅಷ್ಟು ಬೇಗನೆ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತಾ ಬಾಳ ಅಂದ್ರೆ 7:50 7:55 ಗವಾಗಳು ಬರ್ತಾರೆ 8:05 8:10 ನಾ ಬರ್ತೀನಿ 9:50 9:55 ಬೇಡ 10 ಗಂಟೆಗೆ ಮಹಾಮಂಗಲ ಆಗ್ತದೆ ಪುರಾಣ ತಾವೆಲ್ಲರೂ ಕೂಡ ಪ್ರಸಾದ ಮಾಡಿಕೊಂಡು ಮನೆಗೆ ಹೋಗಕ್ಕೆ ಲೇಟ್ ಆಗ್ತಾ ಇರೋದ್ರಿಂದ 10 ಗಂಟೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 10:30 ಸಮಯ ಕಾರಣ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಹೆಚ್ಚಿನ ತಾಯಂದ್ರ ಬಳಗ ತಂದೆ ಬಳಗ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಬಳಗ ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಒಂದು ಮಹಾತ್ಮರ ಬದುಕು ಬೆಳಕನ್ನ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ತಾವೆಲ್ಲರೂ ಕೂಡ ಅಪ್ಪ ಶರಣಬಸವರ ತಾತನ ಹಾಗೂ ರಾಜರಾಜೇಶ್ವರಿ ಕೃಪೆಗೆ ಪಾತ್ರ ಆಗ್ಬೇಕಂತ ತಿಳ್ಕೊಂಡು ಹಾರೈಸಿ ಮುಂದಿನ ಕಾರ್ಯಕ್ರಮ ನಮ್ಮ ಸಮಿತಿ ನಡೆಸಿಕೊಡ್ತಾರೆ ಅದು ಏನು ಅನ್ನುವಂಥದ್ದನ್ನು ನೋಡೋದಕ್ಕಿಂತ ಪೂರ್ವದೊಳಗೆ ಇನ್ನೇನ ದಿನಗಳು ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ತಾವು ಯಾರು ದಾಸೋಕ ಏನೇನ ದೇಣಿಗೆ ಸಲ್ಲಿಸ್ಬೇಕಂತೀರಿ ಯಾರ್ಯಾರು ಏನೇನು ಕೊಡಿಸ್ಬೇಕಂತೀರಿ ಎಣ್ಣೆ ಇರ್ಬೋದ ರವ ಇರ್ಬೋದ ಪ್ರತಿ ವರ್ಷನೂ ಕೂಡ ನೀವು ಯಾರ್ಯಾರು ಏನೇನ ಬೆಲ್ಲ ಇರ್ಬೋದ ಏನೇನು ಒಟ್ಟಾರೆ ನೀವು ಏನೇನ ಸಲ್ಲಿಸ್ಬೇಕಂತ ತಿಳ್ಕೊಂಡು ಪ್ರತಿ ವರ್ಷನೂ ಕೂಡ ಅಜ್ಜನ ಕಾರ್ಯಕ್ರಮದೊಳಗ ತಾವು ಸಲ್ಲಿಸ್ತಾ ಬರ್ತಾ ಇದ್ದೀರಿ ತಾವು ಸಲ್ಲಿಸುವಂತವ್ರು ಆ ಒಂದು ಸೇವೆಯೊಳಗ ತಾವು ಭಾಗಿ ಆಗ್ಬೇಕಂತಕ್ಕಂಥ ವಿಚಾರವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡುತ್ತಾ ನನ್ನ ಮುಂದಿನ ಸಮಯ ನಾಳೆ ಸಾಯಂಕಾಲ ತಾವೆಲ್ಲರೂ ಕೂಡ ಬೇಗನೆ ಬರೀ ಅಂತ ತಿಳ್ಕೊಂಡು ಹಾರೈಸಿ ಜೊತೆಗೆ ಏನು ಅಂತಂದ್ರೆ ನಾಳೆ ದಿವಸ ಬಾಳ ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಇರ್ಬೋದ ಬೇಡ ಗುಡ್ಡಾಪುರ ದಾನಮ್ಮ ತಾಯಿ ಇರ್ಬೋದ ಬೇಡ ಸತಿಗಳು ಶರಣಮ್ಮ ಇರ್ಬೋದು ITBM ಇರ್ಬೋದು ನಾಳೆ ಸಾಯಂಕಾಲ ಇಲ್ಲಿ ಬಂದ್ಮ್ಯಾಗ ತಾಯಿ ರಾಜರಾಜೇಶ್ವರಿ ಇರ್ಬೋದು ಶರಣಬಸವ ತಾತನವ್ರು ಇರ್ಬೋದು ಏನ್ ನುಡಿಸ್ತಾರ ಯಾರ ಚರಿತ್ರೆ ಅಂತಾರ ಅದನ್ನ ನಾಳಿನ ದಿವಸ ಕೇಳುವಂತ ಸೌಭಾಗ್ಯ ನಿಮ್ಮದು ಎಲ್ಲರೂ ಕೂಡ ಇರೋದ್ರಿಂದ ಇವಾಗ ಊರಾಗ ಇಷ್ಟ ಬಂದಿದ್ದಾರ ಇವ ಊರಾಗ ಇಷ್ಟ ಬಂದಿದ್ರಿ ಇನ್ನೂ ಅದಾರ್ರಿ ಮೂರನ್ರಿ